ಹೆಂಗಿದೆ ವೆಜಿಟೇಬಲ್ ಪಲಾವ್? ಪಲಾವ ಇವಾಗ ಒಂದು ಟೇಸ್ಟ್ ಮಾಡ್ತೀನಿ. ಹಾಂ ಚೆನ್ನಾಗಿದೆ. ಅಮ್ಮ ಮಾಡಿದ ಕೈ ರುಚಿ. ಒನ್ ಮೋರ್ ತಿಂತಾನೇ ಇರಬೇಕು ಅನ್ಸುತ್ತೆ. ಒಂದು ಜಾರ್ಗೆ ಕಾಯಿ, ಬೆಳ್ಳುಳ್ಳಿ, ಶುಂಠಿ, 6 ಮೆಣಸಿನ್ಕಾಯಿ, 1 ಕಪ್ ಪುದೀನ, 1 ಕಪ್ ಸಾಂಬಾರ್ ಸೊಪ್ಪು, ಇಷ್ಟನ್ನು ಗ್ರೈಂಡ್ ಮಾಡಬೇಕು. ರುಬ್ಬಿದ ಮಸಾಲೆ, ಸ್ಪೈಸಸ್, ಒಂದು ಪಾತ್ರೆಗೆ ಎಣ್ಣೆ, ಪಲಾವ್ ಎಲೆ, ಚಕ್ಕೆ, ಕಲ್ಲುವು, ಮರಾಠಿ ಮೊಗ್ಗು ಅಷ್ಟನ್ನು ಆ್ಯಡ್ ಮಾಡಬೇಕು ಎಣ್ಣೆಗೆ. ಸ್ವಲ್ಪ ಗೋಡಂಬಿ ಹಾಕಬೇಕು. ಆನಿಯನ್ ಹಾಕಬೇಕು. ಆನಿಯನ್ ಫುಲ್ ಬ್ರೌನ್ ಆಗೋ ತನಕ ರೋಸ್ಟ್ ಮಾಡಬೇಕು. 1 ಹೆಚ್ಚಿರೋ ಟೊಮೊಟೊ ಫುಲ್ಲು. ಈಗ ವೆಜಿಟೇಬಲ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಬೇಕು ಅಂದರೆ ಆಲೂಗಡ್ಡೆನ ಆಪ್ಷನಲ್ ಆಗಿ ಹಾಕೋಬೋದು. ನಮಗೆ ಬೇಡ ಅಂತ ನಾವು ಬರೀ ಕ್ಯಾರೆಟು ಬನ್ಸು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಬಿಕಾಸ್ ವೆಜಿಟೇಬಲ್ಸ್ ಬೇಯಬೇಕು, ಅದಕ್ಕೋಸ್ಕರ. ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕಿವಾಗ ರುಬ್ಬಿದ ಮಸಾಲೆ ಹಾಕೋತಾ ಇದ್ದೀನಿ. ಈಗ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಬೇಕು. ಇದಕ್ಕೆ 2 ಲೋಟ ಅಕ್ಕಿ ಹಾಕಿದ್ದೀನಿ. ವಾಶ್ ಮಾಡಿ ಇದನ್ನು ನೆನೆಸಿಟ್ಟಿದ್ದೀನಿ. ಇವಾಗ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಬೇಕು. ನೀವು ಯಾವ ಗ್ಲಾಸಲ್ಲಿ ಅಳತೆ ತೊಗೊಂಡಿರ್ತೀರ ಅಕ್ಕಿ ಅಳತೆ, ಅದೇ ಗ್ಲಾಸಲ್ಲಿ 4 ಲೋಟ ನೀರು ಹಾಕಬೇಕು. ಕುದೀತಾ ಇರೋ ನೀರಿಗೆ ನೆನೆಸಿಟ್ಟಿರೋ ಅಕ್ಕಿನ ಹಾಕಬೇಕು. ಇವಾಗ ಅಕ್ಕಿ 75% ಬೆಂದಿದೆ. ಇವಾಗ ಇದನ್ನು 25% ನಾವು ದಮ್ ಕಟ್ಬಿಟ್ಟು ಬೇಯಿಸ್ಬೇಕು. ಭಾರವಾಗಿರೋ ಐಟಮ್ ಇದ್ಮೇಲೆ ಇಡಬೇಕು. ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಸ್ಟವ್ ಆಫ್ ಮಾಡಿ ದಮ್ ಇಳಿಸ್ತಾ ಇದ್ದೀನಿ. ಹೆಂಗಿದೆ ವೆಜಿಟೇಬಲ್ ಪಲಾವ ಇವಾಗ ಒಂದು ಟೇಸ್ಟ್ ಮಾಡ್ತೀನಿ. ಹಾಂ ಚೆನ್ನಾಗಿದೆ. ಅಮ್ಮ ಮಾಡಿದ ಕೈ ರುಚಿ. ಒನ್ ಮೋರ್ ತಿಂತಾನೇ ಇರಬೇಕು ಅನ್ಸುತ್ತೆ. ಥ್ಯಾಂಕ್ ಯು.